ಅಷ್ಟೊಂದು ಸಂತೋಷದಿಂದ ವೈಕುಂಠದ ಒಂದೊಂದು ದ್ವಾರವಾಗಿ ತೆರೆಯುತ್ತಾಗಿ ಹೋಗಿ ಆ ಮೊದಲನೇ ದ್ವಾರದ ಮುಂದೆ ಹೋಗಿ ನಿಂತರೆ ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯರು ತಡೆದುಬಿಟ್ರು. ಇದೇನಿದು, ಸಣ್ಣ 5 ವಯಸ್ಸು ಮಕ್ಕಳು ವಿಷ್ಣು ಲೋಕಕ್ಕೆ ಬರುತ್ತಾಗಿದ್ದಾರೆ, ಹೀಗೆಲ್ಲ ಬಿಟ್ರೆ ಪ್ರಭು ಏನು ಅನ್ಸ್ಕೊಳ್ಳಲ್ಲ, ತಡೆಯೋಣ ಅಂತ ತಡೆದ್ಬಿಟ್ರು. ಬಹಳ ದುಃಖ ಆಗಿತ್ತು ಅವರಿಗೆ. ನಿಜವಾದ ಭಗವಂತನ ಭಕ್ತರು ಭಗವಂತನ ನೋಡಬೇಕು ಅಂತ ಬಂದಾಗ ಹೀಗೆ ತಡೆಯುತ್ತಾಗಿದ್ದರಲ್ಲ ಅಂತ ಕೋಪದಿಂದ ಶಾಪವನ್ನು ಮಾಡಿಸುತ್ತಾರೆ. ಪಾಪಿಷ್ಟ ಮಾಸುರಿನ್ಯೋನ, ನೀವು ಭಗವಂತನ ಭಗವಂತನ ನೋಡ್ಲಿಕ್ಕೆ ಆಗದೆ ಒಂದು ಸ್ಥಿತಿಯಲ್ಲಿ ತಂದಿದ್ದೀರಾ ಜಯ ವಿಜಯರೇ. ಯಾವಾಗ ನಿಜವಾದ ಭಕ್ತರನ್ನ ವೈಕುಂಠಕ್ಕೆ ಹೋಗ್ಲಿಕ್ಕೆ ನೀವು ಅನುಮತಿ ಕೊಡ್ಲಿಲ್ಲವೋ ಆವಾಗಲೇ ನಿಮಗೆ ಶಾಪವನ್ನ ಮಾಡಿಸುತ್ತೇವೆ. ಪಾಪಿಷ್ಟ ಮಾಸುರಿನ್ಯೋನ, ನೀವು ಯಾವುದೇ ಒಂದು ಭಗವಂತನ ಭಕ್ತನಾಗಿದ್ರು ದೊಡ್ಡ ಶಾಪ, ಅವನಿಗೆ ಒಂದು ದೊಡ್ಡ ಪನಿಷ್ಮೆಂಟ್ ಕೊಡ್ಬೇಕಾದ್ರೆ ಏನ್ ಗೊತ್ತಾ, ಪರಮಾತ್ಮನಿಂದ ದೂರ ಇರೋದೇ ಅವನಿಗೆ ದೊಡ್ಡ ಪನಿಷ್ಮೆಂಟ್. ಅಂತಹ ಒಂದು ಶಾಪವನ್ನ ಮಾಡಿಸುತ್ತಾರೆ. ನೀವು ಪಾಪಿಷ್ಟ ಅಸುರ ಯೋನಿಯಾಗಿ ಭೂಮಿಯ ಮೇಲೆ ಜಲಿಸ್ಬಿಡಿ ಅಂತ. ಪರಮಾತ್ಮನನ್ನ ದ್ವೇಷ ಮಾಡುವವರಾಗಿ ಭಗವಂತನ ಕಂಡ್ರೇನೆ ದ್ವೇಷ ಮಾಡಿ ಭಗವಂತನಿಗೆ